ಹಾಯ್ ಹಲೋ ನಮಸ್ಕಾರ. ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮೆಲ್ಲರ ಪ್ರೀತಿಯ ಮುದ್ದು ಚಿಕ್ಕಯ್ಯ ಅಂದರೆ ಚಿಕ್ಕಪ್ಪ ಸನದಿ. ಸ್ನೇಹಿತರೆ, ನಾನು ಎಪಲ್ ಸ್ಟುಡಿಯೋ, ಕ್ಯೂಬಸ್ 5, ಕ್ಯೂಬಸ್ 14 ಈ ಸಾಫ್ಟ್ವೇರ್ಗಳ ಮೇಲೆ ನಾನು ಟ್ಯುಟೋರಿಯಲ್ಸನ್ನು ಮಾಡಿ ಹಾಕ್ತಾ ಇದ್ದೀನಿ. ತಾವೆಲ್ಲರೂ ಸಹಕರಿಸ್ತಾ ಇದ್ದೀರಾ, ತಮ್ಮೆಲ್ಲರಿಗೂ ಧನ್ಯವಾದಗಳು. ಜೊತೆಗೆ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಪಲ್ ಸ್ಟುಡಿಯೋ, ಕ್ಯೂಬಸ್ 5 ಈ ಸಾಫ್ಟ್ವೇರ್ಗಳ ಮೇಲೆ ಆಫ್ಲೈನ್ ಕ್ಲಾಸಸ್ಸನ್ನು ನಾನು ಶುರು ಮಾಡಿದ್ದೀನಿ. ಯಾರು ಜಾಯ್ನ್ ಆಗೋರು ನೀವು ನನಗೆ ಮೊಬೈಲ್ ಮುಖಾಂತರ ನೀವು ನಮ್ಮ ಈ ಮ್ಯೂಸಿಕ್ ಪ್ರೊಡಕ್ಷನ್ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಆಫ್ಲೈನ್ ಕ್ಲಾಸ್ ಇರುತ್ತೆ. ನೀವು ಖುದ್ದಾಗಿ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಏನು ನಮ್ಮದು ಆಫೀಸ್ ಇದೆಯೋ ಅಲ್ಲಿ ಬಂದು ನಮ್ಮ ಸ್ಟುಡಿಯೋದಲ್ಲಿ ನೀವು ಈ ಮ್ಯೂಸಿಕ್ ಪ್ರೊಡಕ್ಷನ್ಗೆ ಬೇಕಾಗಿರ್ತಕ್ಕಂಥ ಎಪಲ್ ಸ್ಟುಡಿಯೋ ಮತ್ತು ಕ್ಯೂಬಸ್ ಈ ಸಾಫ್ಟ್ವೇರ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೋದು ಮತ್ತು ಈ ಸಾಫ್ಟ್ವೇರ್ಗಳ ಮೇಲೆ ನೀವು ಕೋರ್ಸನ್ನು ಕಲಿಬೋದು. ಯಾರೆಲ್ಲ ಜಾಯ್ನ್ ಆಗಬೇಕಂತೀರೋ 9902135953 ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಅಥವಾ ಕಾಲ್ ಮಾಡಿ. ನಾನು ಅದ್ರ ಬಗ್ಗೆ ತಮಗೆ ಇನ್ಫಾರ್ಮೇಷನನ್ನು ನೀಡ್ತೀನಿ. ಕಳೆದ ವಿಡಿಯೋದಲ್ಲಿ ಡಿಜೆ ಮ್ಯೂಸಿಕ್ ಹೊಸ ರೀತಿ ಯಾವ ರೀತಿ ಮಾಡೋದು ಅನ್ನೋದನ್ನು ನಾವು ನೋಡಿದ್ವಿ. ಈಗ ಅದಕ್ಕೆ ಮ್ಯೂಸಿಕನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು, ಮೆಲೋಡಿ ಆಗಿರ್ಬೋದು, ಅದು ಇಂಟ್ರೋ ಮ್ಯೂಸಿಕ್ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಿಮಗೆ ಈಗ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ಕಂಪ್ಯೂಟರ್ ಸ್ಕ್ರೀನ್ಗೆ ಹೋಗೋಣ. ನೀವು ಎಪಲ್ ಸ್ಟುಡಿಯೋನ ಓಪನ್ ಮಾಡ್ಕೊಳ್ಳಿ. ಎಪಲ್ ಸ್ಟುಡಿಯೋ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ನೋಡಿ ಸ್ನೇಹಿತರೆ, ಈಗ ನಾವು ಕಳೆದ ವಿಡಿಯೋದಲ್ಲಿ ಬೀಟ್ ಮೇಕಿಂಗನ್ನು ನಾನು ಮಾಡಿ ತೋರಿಸಿದ್ದೆ. ಈಗ ಇದಕ್ಕೆ ಮ್ಯೂಸಿಕ್ ಮಾಡೋದು ಹೇಗೆ ಅನ್ನೋದನ್ನು ನಾವು ನೋಡೋಣ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಈಗ ಯಾವ್ಯಾವ್ದು ನಾವು ಇಲ್ಲಿ ಬೀಟ್ ಮೇಕಿಂಗ್ಗೆ ಕಿಕ್ಕು, ಸ್ನೇರು, ಹ್ಯಾಟ್ಸು ಮತ್ತು ಢೋಲಕ್ ಪ್ಯಾಟರ್ನ್ ಒಂದನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವೂ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ. ಈಗ ಏನು ಮಾಡೋಣ ಅಂತಂದರೆ, ಈ ಯಾವ್ಯಾವ ಬೀಟನ್ನು ಮೇಕಿಂಗ್ ಮಾಡಿಕೊಂಡಿರ್ತಕ್ಕಂಥ ಟ್ರ್ಯಾಕ್ಗಳಿದೆ ಇದೆಲ್ಲವೂ ನಾವು ಮೊದಲು ಗ್ರೂಪ್ ಮಾಡ್ಕೊಳ್ಳೋಣ. ಗ್ರೂಪ್ ಮಾಡಬೇಕಾದ್ರೆ ಏನು ಮಾಡಬೇಕಪ್ಪ ಅಂತಂದರೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಎಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀವೋ ಅಲ್ಲಿ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ, ಇದನ್ನ ಎಲ್ಲನೂ ಸೆಲೆಕ್ಟ್ ಮಾಡ್ಕೋಬೇಕು. ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಶಿಫ್ಟನ್ನು ಹೋಲ್ಡ್ ಮಾಡಿ. ಶಿಫ್ಟನ್ನು ಹೋಲ್ಡ್ ಮಾಡಿ ಇದ್ರ ಮೇಲೆ ಪ್ರೆಸ್ ಮಾಡ್ತಾ ಬಂದರೆ ಸೆಲೆಕ್ಟ್ ಆಗುತ್ತೆ. ಅಥವಾ ನೀವು ಶಿಫ್ಟನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿ ಶಿಫ್ಟನ್ನು ಹೋಲ್ಡ್ ಮಾಡಿ ಒಂದೊಂದಾಗಿ ಪ್ರೆಸ್ ಮಾಡ್ಕೊಂಡು ಬಂದ್ರೂ ಸೆಲೆಕ್ಟ್ ಆಗುತ್ತೆ. ಈಗ ಸೆಲೆಕ್ಟ್ ಆಯ್ತಲ್ಲ, ಸೆಲೆಕ್ಟ್ ಆದ ನಂತರ ನೀವು ಏನು ಮಾಡಬೇಕಂತಂದರೆ, ಈ ಟ್ರ್ಯಾಕ್ ಲಾಸ್ಟ್ ಟ್ರ್ಯಾಕ್ ಇದೆ ಅದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ನಂತರ ನೀವೇನು ಮಾಡಿ, ಗ್ರೂಪ್ ವಿತ್ ಎ ಅಬೌಟ್ ಟ್ರ್ಯಾಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇದು ಎಲ್ಲವೂ ಒಂದು ಗ್ರೂಪ್ ಆಯಿತು. ಈ ಗ್ರೂಪ್ ಅಂದರೆ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಇಲ್ಲಿ ನೋಡಿ, ಈ ಟ್ರ್ಯಾಕಲ್ಲಿ ಇಲ್ಲಿ ಒಂದು ಮಾರ್ಕ್ ತೋರಿಸ್ತಾ ಇದೆ ನೋಡಿ. ಈ ಉಳಿದ ಟ್ರ್ಯಾಕ್ಗಳಿಗೆ ಎಲ್ಲಿ ತೋರಿಸ್ತಾ ಇಲ್ಲ, ಇಲ್ಲಿ ಮಾತ್ರ ತೋರಿಸ್ತಾ ಇದೆ. ಇಲ್ಲಿ ತೋರಿಸ್ತಾ ಇದೆ. ಈಗ ಏನು ಮಾಡಬೇಕಂದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಚಿಕ್ಕದಾಗತ್ತೆ. ಅಂದರೆ ವರ್ಕ್ ಮಾಡಲಿಕ್ಕೆ ನಮಗೆ ಪ್ಲೇ ಲಿಸ್ಟಲ್ಲಿ ಸ್ವಲ್ಪ ಜಾಗ ಜಾಸ್ತಿ ಸಿಗೋದ್ರಿಂದ ನಾವು ಗ್ರೂಪನ್ನು ಮಾಡ್ಕೊಂಡಿದ್ದೀವಿ. ಈಗ ಇದಕ್ಕೆ ಮ್ಯೂಸಿಕ್ ಮಾಡೋದನ್ನು ನಾವು ಈಗ ನೋಡೋಣ. ಮ್ಯೂಸಿಕ್ ಮಾಡೋಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ, ಇಲ್ಲಿ ಚಾನಲ್ ರ್ಯಾಕೆಲ್ಲ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಪ್ಯಾಟ್ರನನ್ನು ಚೇಂಜ್ ಮಾಡ್ಕೊಳ್ಳಿ. ಪ್ಯಾಟ್ರನ್ ಚೇಂಜ್ ಮಾಡಿಕೊಂಡು ಇಲ್ಲಿ ನೀವೇನು ಮಾಡಿ, ಚಾನಲ್ ರ್ಯಾಕ್ಗೆ ಹೋಗಿ. ಚಾನಲ್ ರ್ಯಾಕಿಗೆ ಹೋದ ನಂತರ ಇಲ್ಲಿ ಪ್ಲಸ್ ಐಕನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಆ್ಯಡ್ ಅಂತ ಇದೆಯಲ್ಲ, ಆ್ಯಡ್ ಮೇಲೆ ಪ್ಲಗಿನ್ಸ್ಗಳು ಬರ್ತದೆ, ಅದರಲ್ಲಿ ಯಾವ್ದು ಬೇಕೋ ಅದನ್ನು ನೀವು ತಗೋಬೋದು. ಈಗ ಇದರಲ್ಲಿ ಒಂದು ಏನಪ್ಪ ಅಂತಂದರೆ, ನಾನು ಇವತ್ತೇ ನೆಕ್ಸಸ್ 5 ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ನೆಕ್ಸಸ್ 5 ಅಪ್ಡೇಟ್ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ನಾನು ಈಗ ಇನ್ನೊಂದು ವಿಡಿಯೋ ಮಾಡಿ ಅದ್ರ ಬಗ್ಗೆ ಹೇಳ್ತೀನಿ. ಈಗ ನೀವೇನು ಮಾಡ್ಕೊಳ್ಳಿ, ಇದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಮಗೆ ಯಾವ್ದು ಇನ್ಸ್ಟ್ರೂಮೆಂಟ್ ಬೇಕೋ ಆ ಇನ್ಸ್ಟ್ರೂಮೆಂಟನ್ನು ನಾವು ಇದರಲ್ಲಿ ಆಯ್ಕೆ ಮಾಡ್ಕೊಳ್ಬೇಕು. ಈಗ ಯಾವುದಾದ್ರೂ ಒಂದನ್ನು ನಾವು ಆಯ್ಕೆ ಮಾಡ್ಕೊಳ್ಳೋಣ. ನಾನು ಹರ್ಮ್ಲೆಸ್ಸನ್ನು ತೊಗೊಳ್ತೀನಿ. ಇದರಲ್ಲಿ ಇನ್ನೊಂದು ನನಗಿವತ್ತೊಬ್ಬರು ಸ್ನೇಹಿತರು ಸಿನ್ನೂರಿಂದ ಫೋನ್ ಮಾಡಿದರು. ಸರ್, ಮಿಡಿ ತೊಗೊಂಡಿದ್ದೀವಿ, ಯಾವ ರೀತಿ ಕನೆಕ್ಟ್ ಮಾಡೋದು ಅಂತ ಕೇಳಿದ್ರು. ಈಗ ಅದ್ರ ಬಗ್ಗೆ ಕೂಡ ನಾನು ಅವ್ರಿಗೆ ಹೇಳ್ಕೊಟ್ಟಿದ್ದೀನಿ. ಆದರೆ ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ನೋಡಿ.
ಇಲ್ಲಿ ಮಿಡಿ ಕನೆಕ್ಷನ್ ಮಾಡಿಕೊಂಡಾಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ಆಪ್ಷನ್ ಇದೆಯಲ್ಲ, ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ ಅಂತ ಬರುತ್ತೆ ನೋಡಿ, ಇಲ್ಲಿ ಇವುಗಳಲ್ಲಿ ಆಪ್ಷನ್ ಅಂತ ಇದೆಯಲ್ಲ, ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಮಿಡಿ ಸೆಟ್ಟಿಂಗ್ ಅಂತ ಇದೆ, ಅಥವಾ F10 ಅನ್ನು ಪ್ರೆಸ್ ಮಾಡಿದ್ರೆ ಡೈರೆಕ್ಟಾಗಿ ಬರುತ್ತೆ. ಈಗ ಮಿಡಿ ಸೆಟ್ಟಿಂಗಲ್ಲಿ ಹೋಗಿ, ಮಿಡಿ ಸೆಟ್ಟಿಂಗಲ್ಲಿ ನಿಮ್ಮದು ಯಾವುದು, ಇಲ್ಲಿ ನೋಡಿ ಅದು ಆಫ್ ಇರುತ್ತೆ, ನೀವು ಮಿಡಿ ನಿಮ್ದು ಯಾವುದಿದೆಯೋ ಅದನ್ನು ನೀವು ಆಯ್ಕೆ ಮಾಡ್ಕೊಳ್ಳೋದು. ನಂದು ವಾಲ್ಟ್ ಐಕಾನ್ 49 MK2 ಈ ಮಿಡಿ ಇದೆ, ಈ ಮಿಡಿ ಕೀಬೋರ್ಡ್ ಇದೆ. ಇದ್ರ ಮೇಲೆ ಏನು ಮಾಡಿ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಅನ್ಚೆಕ್ ಇರುತ್ತೆ, ಇಲ್ಲಿ ಎರಡು ಕಡೆಗೆ ನೀವೇನು ಮಾಡಬೇಕಪ್ಪ ಅಂತಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಒಂದು ಗ್ರೀನ್ ಮಾರ್ಕ್ ಬರುತ್ತೆ. ಗ್ರೀನ್ ಮಾರ್ಕ್ ಬಂದ ನಂತರ ಇಲ್ಲಿ ನೋಡಿ ಆಫ್ ಮಾಡಿದಾಗ ಇಲ್ಲಿ ಗ್ರೀನ್ ಮಾರ್ಕ್ ಹೋಯಿತು. ಆಮೇಲೆ ಗ್ರೀನ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕೂಡ ಕ್ಲಿಕ್ ಮಾಡಿ. ಈಗ ನಿಮ್ಮ ಮಿಡಿ ಕೀಬೋರ್ಡ್ ನಡೆಯುತ್ತೆ. ಇಲ್ಲಿ ನೋಡಿ, ಈ ಕನೆಕ್ಟ್ ಆದ ನಂತರ ಇಲ್ಲಿ ನಾವು ಮಿಡಿ ಕೀಬೋರ್ಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಆಟೋಮೆಟಿಕ್ಕಾಗಿ ಪ್ಲೇ ಆಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಮಿಡಿ ಸೆಟ್ಟಿಂಗನ್ನು ಈಗ ತಿಳ್ಕೊಂಡ್ರಲ್ಲ, ಮಿಡಿ ಸೆಟ್ಟಿಂಗ್ ಆದ ನಂತರ ಈಗ ನೀವೇನು ಮಾಡಬೇಕಂದ್ರೆ ಇಲ್ಲಿ ನಾನು ಹರ್ಮ್ಲೆಸ್ ಒಂದು ಪ್ಲಗಿನ್ಸನ್ನು ತೊಗೊಂಡಿನಿ. ಇದರಲ್ಲಿ ಹಲವಾರು ಪ್ರಿಸೆಟ್ಗಳಿರುತ್ತೆ. ಹಲವಾರು ಪ್ರಿಸೆಟ್ಗಳಲ್ಲಿ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಅಟ್ಮಾಸ್ಫಿಯರ್ ಇದೆ, ಬೇಸಸ್ ಇದೆ, ಕೀಬೋರ್ಡ್ಸ್ ಇದೆ, ಆಮೇಲೆ ಲೀಡ್ಸ್ ಇದೆ, ಪ್ಯಾಡ್, ಪ್ರಕಷನ್, ಇಲ್ಲಿ ಬೇರೆ ನಿಮಗೆ ಆಪ್ಷನ್ಗಳು ಬರುತ್ತೆ. ಇದರಲ್ಲಿ ನಮಗೆ ಒಂದು ಕೀಬೋರ್ಡನ್ನು ತೊಗೊಳ್ಳೋಣ. ಕೀಬೋರ್ಡಲ್ಲಿ ನಾನು ಕ್ರಂಚ್ ಆರ್ಗನ್ 2 ಇದೆಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಸೆಲೆಕ್ಟ್ ಮಾಡ್ಕೊಂಡ ನಂತರ ಇದನ್ನು ಏನು ಮಾಡಬೇಕಂದ್ರೆ ನೀವು F7 ಪ್ರೆಸ್ ಮಾಡಿ ಪಿಯಾನೋ ರೋಲ್ಗೆ ಹೋಗ್ಬೋದು, F7 ಅನ್ನು ಪ್ರೆಸ್ ಮಾಡಿ ಪಿಯಾನೋ ರೋಲ್ಗೆ ಹೋಗ್ಬೋದು, ಅಥವಾ ಈ ಕಾರ್ನರ್ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಪಿಯಾನೋ ರೋಲ್ ಅಂತ ಹೇಳಿ ಕಾಣಿಸುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಪಿಯಾನೋ ರೋಲ್ಗೆ ನೀವು ಹೋಗ್ತೀರಾ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಈ ಯಾವುದಿದು ಪ್ಲಗಿನ್ಸನ್ನು ತೊಗೊಂಡಿದ್ದೀವೋ ಅದನ್ನು ನಾವು ಮಿಕ್ಸರ್ಗೆ ಆ್ಯಡ್ ಮಾಡ್ಕೋಬೇಕು. ಕಂಟ್ರೋಲ್ L ಪ್ರೆಸ್ ಮಾಡಿದ್ರೂ ಮಿಕ್ಸರ್ಗೆ ಆ್ಯಡ್ ಆಗುತ್ತೆ, ಅಥವಾ ಈ ಕಾರ್ನರಲ್ಲಿ ಕ್ಲಿಕ್ ಮಾಡಿ ರೂಟ್ ಟು ಫ್ರೀ ಮಿಕ್ಸರ್ ಟ್ರ್ಯಾಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಾವು ಈಗ ಮಿಕ್ಸರ್ಗೆ ಆ್ಯಡ್ ಆಯಿತು. ಈಗ ಮಿಕ್ಸರ್ಗೆ ಆ್ಯಡ್ ಆದ ನಂತರ ಇಲ್ಲಿ ನೋಡಿ, ಈಗ ಪ್ರಿಸೆಟನ್ನು ತೊಗೊಂಡಿದ್ದೀನಿ. ಈಗ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದ್ರ ಮೇಲೆ ಮೆಲೋಡಿಯನ್ನು ಕ್ರಿಯೇಟ್ ಮಾಡೋಣ. ಈಗ F7 ಪ್ರೆಸ್ ಮಾಡ್ತೀನಿ. ಪ್ರೆಸ್ ಮಾಡಿದ ನಂತರ ನಾವು ಇದರಲ್ಲಿ ಮೆಲೋಡಿಯನ್ನು ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಇದರಲ್ಲಿ ಕ್ರಿಯೇಟ್ ಮಾಡಬೇಕಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಸಾರಿ ನಾನು ಹೇಳೋದು ಮರೆತೆ, ಈ ಪ್ರಿಸೆಟ್ ಪ್ಯಾಟ್ರನ್ 3 ತೊಗೊಂಡಿದ್ದೀವಲ್ಲ, ಇಲ್ಲಿ ನೀವು ಜೂಮ್ ಮಾಡ್ಕೊಳ್ಳಿ. ಜೂಮ್ ಮಾಡಬೇಕಾದ್ರೆ ಇದ್ರ ಮೇಲೆ ಇಟ್ಟು ರಿಂಗನ್ನು ನಾವು ಅಪ್ ಡೌನ್ ಮಾಡಿದ್ರೆ ಜೂಮ್ ಔಟ್ ಜೂಮ್ ಇನ್ ಆಗುತ್ತೆ. ನೀವು ಇದನ್ನು ಈಗ ಜೂಮ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಪ್ರೆಸ್ ಮಾಡಿ. ಈಗ ಇಲ್ಲಿ ನಮ್ಮದು ಪ್ಯಾಟ್ರನ್ ಸೆಲೆಕ್ಟ್ ಆಯಿತು. ಇದಾದ ನಂತರ ನಾವು ನಮ್ಮ ಇನ್ಸ್ಟ್ರೂಮೆಂಟನ್ನು F7ಇಂದ ನಾವು ಪ್ರಿಸೆಟನ್ನು ಯಾವುದು ಆಯ್ಕೆ ಮಾಡ್ಕೊಂಡಿವಿ ಅದನ್ನು ತೊಗೊಳ್ಳೋಣ. ಈಗ ಇದರಲ್ಲಿ
ಡ ಡ ಡ ಡ ಡ ಡ ಡ ಡ. ನಮ್ಮ ಒಂದು ತಲೆಯಲ್ಲೇ ಒಂದು ಮ್ಯೂಸಿಕನ್ನು ನಾವು ಕ್ರಿಯೇಟ್ ಮಾಡ್ಕೊಳ್ಬೇಕು. ಈಗ ಏನು ಮಾಡಬೇಕಂದ್ರೆ ಇದರ ಮೇಲೆ ಕ್ಲಿಕ್ ಮಾಡಿದ ನಂತರ ನೋಡಿ ಇನ್ನೊಂದು ಸರಿ ತೋರಿಸ್ತೀನಿ. ಇದರ ಮೇಲೆ ಇಲ್ಲಿ ಬರುತ್ತೆ ನೋಡಿ ರೆಕಾರ್ಡರ್. ಈ ರೆಕಾರ್ಡರ್ ಮೇಲೆ ನೀವು ಕ್ಲಿಕ್ ಮಾಡಿ. ರೆಕಾರ್ಡರ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಟ್ ಆ್ಯಂಡ್ ಆಟೋಮೇಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಒಂದು ಸರಿ ನೀವು ನಿಮ್ಮ ಸ್ಪೇಸನ್ನು ಕೀಬೋರ್ಡಲ್ಲಿ ಸ್ಪೇಸ್ ದೊಡ್ಡದಿರುತ್ತಲ್ಲ ಅದ್ರ ಮೇಲೆ ಒಂದು ಸರಿ ಕ್ಲಿಕ್ ಮಾಡಿ. ಅಲ್ಲಿ ಈಗ ನಾನು ಒಂದೇನೋ ಮೆಲೋಡಿಯನ್ನು ನುಡಿಸ್ಕೊಂಡಿದ್ದೀನಿ. ಈ ಮೆಲೋಡಿ ನುಡಿಸಿದ್ದೇನಲ್ಲ ಇಲ್ಲಿ ಕೇಳೋಣ ಯಾವ ರೀತಿ ಬಂದಿದೆ ಅಂಥೇಳಿ. ಆಮೇಲೆ ಇದನ್ನು ಆಫ್ ಮಾಡಿ. ಆಫ್ ಮಾಡಿದ ನಂತರ ಈಗ ನಾನು ಏನೇನು ನುಡಿಸಿದ್ದೇನೋ ಇಲ್ಲಿ ನಾನು ಇದು ಎಕ್ಸ್ಟ್ರಾ ಪಾರ್ಟನ್ನು ನಾನು ಡಿಲೀಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಈಗ ಜೂಮ್ ಮಾಡಿ ಈ ಕಡೆಗೆ ತೆಗೆದುಕೊಂಡು ಬರ್ತೀನಿ ನಾನು. ಸಾರಿ, ಈಗ ನೋಡಿ ಈಗ ಕರೆಕ್ಟಾಗಿ ನಾವು ಈ ಬೀಟ್ಗೆ ಸೆಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಇಲ್ಲಿ ಬಾರ್ಗಳು ಒಂದು ಬೀಟಲ್ಲಿ ಒಂದು ಬಾರಲ್ಲಿ 4 ಬೀಟ್ ಇರುತ್ತಲ್ಲ, 4 ಬೀಟಲ್ಲಿ 4 ಪ್ಯಾಟ್ರನ್ ಇರುತ್ತೆ. ಈಗ ನೀವು ಸರಿಯಾಗಿ ಇದನ್ನು ಸೆಟ್ ಮಾಡ್ಕೋಬೇಕು. ಟಾ ಟಾ ಟಾ, ಆಮೇಲೆ ಇದು ಕೂಡ ಟಾ ಟಾ ಟಾ. ನೋಡಿ ಕರೆಕ್ಟಾಗಿ ಇಲ್ಲಿ ನಾವು ಕ್ಲಿಕ್ ಮಾಡ್ತಾ ಹೋಗೋಣ. ಈಗ ನೋಡಿ ಉದಾಹರಣೆಗೆ ನಾನು ಡಿಸೆಲೆಕ್ಟ್ ಕರೆಕ್ಟಾಗಿ ಇದನ್ನು ನಾವು ಸರಿಯಾಗಿ ಈ ಒಂದು ಬೀಟಲ್ಲಿ ಏನು ಬರುತ್ತೋ ಆ ಬೀಟಲ್ಲಿ ಬರೋ ಸರಿಯಾಗಿ ನಾವು ಮಾರ್ಕಿಗೆ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ನೋಡಿ ಹಾಗೆ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಲೆಂದಿ ಆಗ್ಬೋದು, ಆದರೆ ಕಡಿಮೆ 4 ಪಾರ್ಟ್ ಮಾಡೋದ್ರ ಬದಲಾಗಿ 6-7 ಪಾರ್ಟ್ ಆದರೂ ಪರವಾಗಿಲ್ಲ. ನಾನು ಸರಿಯಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಸರಿಯಾಗಿ ಸ್ವಲ್ಪ ಇದನ್ನು ಇಲ್ಲಿವರೆಗೂ ಬಿಡಿ, ಯಾಕಂದರೆ ಅದು ಒಂದು ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಆಮೇಲೆ ಇನ್ನೊಂದು ಸರಿ ಇದೇ ಸೇಮ್ ಟ್ಯೂನನ್ನೇ ನಾವು ಕಾಪಿ ಮಾಡ್ಕೊಳ್ಳೋಣ. Ctrl A ಪ್ರೆಸ್ ಮಾಡಿ Ctrl B
2 ಸಾರಿ ಅದೇ ಸೇಮ್ ನುಡಿಯುತ್ತೆ. ಸ್ವಲ್ಪ ಇದನ್ನು ಕಡಿಮೆ ಮಾಡ್ಕೊಳ್ಳೋಣ. ಈಗ ಒಂದು ಮೆಲೋಡಿ ರೆಡಿ ಆಗಿದೆ. ಇದ್ರ ಜೊತೆಗೆ ಇನ್ನೂ ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ ಆ್ಯಡ್ ಆಗುತ್ತಾ ನೋಡೋಣ. ಚೆನ್ನಾಗಿ ಕೇಳಿಸ್ಬೇಕು, ಅದು ನಾವು ಆಯ್ಕೆ ಮಾಡ್ಕೊಳ್ಳೋ ಇನ್ಸ್ಟ್ರೂಮೆಂಟು ನಮಗೆ ಚೆನ್ನಾಗಿ ಕೇಳಿಸ್ಬೇಕು. ಆಮೇಲೆ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಒಂದು ಇದರಲ್ಲಿ ಸೈಟ್ರಸ್ ಅಂತ ಇರುತ್ತೆ, ಇದನ್ನು ತಗೊಳ್ತೀನಿ. ಇದರಲ್ಲಿ ಪ್ರಿಸೆಟಲ್ಲಿ ಗಿಟಾರ್ ಚೆಕ್ ಮಾಡೋಣ. ಅಷ್ಟೇನು ಸರಿಯಾಗಿ ಬರ್ತಿಲ್ಲ. ಈಗ ಆರ್ಕೆಸ್ಟ್ರಲ್ಲಿ ಇದೆಯಲ್ಲ, ಇದರ ಅಕ್ಟೋಬರ್ ಆರ್ಕೆಸ್ಟ್ರಾ ಇದೆಯಲ್ಲ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮಾಡ್ಕೊಂಡು ಏನು ಮಾಡ್ಬೇಕಂತಂದರೆ ಇಲ್ಲಿ ಕ್ಲಿಕ್ ಮಾಡಿ, ಇದರ ಮೇಲೆ ಕ್ಲಿಕ್ ಮಾಡಿ, ಅಥವಾ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಕಂಟ್ರೋಲ್ ಸಿ ಪ್ರೆಸ್ ಮಾಡಿ, ಇಲ್ಲಿ ಕಂಟ್ರೋಲ್ ವಿ ಅಥವಾ ಪೇಸ್ಟ್, ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದ್ರು ಪೇಸ್ಟ್ ಆಗುತ್ತೆ. ಈಗ ಏನು ಮಾಡಬೇಕಪ್ಪ ಅಂತಂದರೆ ಇದನ್ನು ನಾನು ಮಿಕ್ಸರ್ಗೆ ಆ್ಯಡ್ ಮಾಡಿ, ಪ್ರತಿಯೊಂದು ಪ್ಲಗಿನ್ಸನ್ನು ನಾವು ಮಿಕ್ಸರ್ಗೆ ಆ್ಯಡ್ ಮಾಡ್ತಾನೆ ಹೋಗಬೇಕು. ಕಂಟ್ರೋಲ್ ಎಲ್, ಮಿಕ್ಸರ್ಗೆ ಆ್ಯಡ್ ಆಯಿತು. ಇಲ್ಲಿ ನಾವು ಎಷ್ಟು ವ್ಯಾಲ್ಯೂಮ್ ಕಂಟ್ರೋಲೇಷನ್ ಆಗ್ತಾಯಿದೆ ಅದೆಲ್ಲವೂ ನಿಮಗೆ ಇಲ್ಲಿ ನೋಡಿ, ಯಾವ್ಯಾವ ವ್ಯಾಲ್ಯೂಮ್ ಓಡ್ತಾ ಇದೆ ಅನ್ನೋದು ಎಲ್ಲವೂ ನಿಮಗೆ ಗೊತ್ತಾಗುತ್ತೆ. ಸ್ವಲ್ಪ ಈಗ ಇದರ ವ್ಯಾಲ್ಯೂಮನ್ನು ನಾನು ಸ್ವಲ್ಪ ಕಡಿಮೆ ಮಾಡ್ತೀನಿ. ಇದು ಆರ್ಗನ್ ಇದೆಯಲ್ಲ ಇದರದ್ದು, ಇಲ್ಲಿ ನೋಡಿ. ಅದು ನಾವು ವ್ಯಾಲ್ಯೂಮ್ ಕಂಟ್ರೋಲ್ ಅಂದರೆ ಮರ್ಜ್, ಆ ಸೌಂಡ್ಗಳಲ್ಲಿ ಎರಡೂ ಮ್ಯಾಚ್ ಆಗ್ತಾ ಹೋಗಬೇಕು, ಹೆಚ್ಚು ಕಡಿಮೆ ಕೇಳಿಸ್ಬಾರ್ದು. ಸ್ವಲ್ಪ ಡೌನ್ ಮಾಡ್ತೀನಿ. ಈಗ ಇನ್ನೊಂದು ಸ್ವಲ್ಪ ಅಂದರೆ ಮೆಲೋಡಿ ಸ್ವಲ್ಪ ತುಂಬ ಕಡಿಮೆ ಅನ್ನಿಸ್ತಿದೆ, ಸ್ವಲ್ಪ ಬೇರೆ ಏನಾದರೂ ಮೆಲೋಡಿನ ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ, ಅದೇ ಚೆಕ್ ಮಾಡ್ತಾ ಇದ್ದೀನಿ. ಈಗ ಇನ್ನೊಂದು ಬೇರೆ ಪ್ರಿಸೆಟನ್ನು ನಾನು ಪ್ಯಾಟ್ರನನ್ನು ಚೇಂಜ್ ಮಾಡ್ತೀನಿ. ಪ್ಯಾಟ್ರನ್ನ ಚೇಂಜ್ ಮಾಡಿ ಇಲ್ಲಿ ಪ್ರೆಸ್ ಮಾಡಿ, ಅಂದರೆ ಇಲ್ಲಿ ಎಲ್ಲಿಗೆ ಎಂಡ್ ಆಗುತ್ತೋ ಅದರ ನಂತರ ನಾವು ಇನ್ನೊಂದು ಮ್ಯೂಸಿಕನ್ನು ಇದರಲ್ಲಿ ಆ್ಯಡ್ ಮಾಡ್ಕೋಬೇಕು. ಸಾರಿ ಇಲ್ಲಿ ರೆಕಾರ್ಡರ್ ಆನ್ ಮಾಡಿ ಇಲ್ಲಿ ನೋಟ್ಸ್
ಎಫೆಕ್ಟ್ಸ್ ಆ್ಯಂಡ್ ಆಟೋಮೇಷನ್ ಇದ್ದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಒಂದು ಸಾರಿ ಕ್ಲಿಕ್ ಮಾಡಿ. ಈಗ ನಾವು ಸೆಲೆಕ್ಟ್ ಮಾಡಿಕೊಂಡು ಕೇಳೋಣ. ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ನಂತರ ಇದು ಆಫ್ ಮಾಡಿ. ಈಗ ಇದನ್ನು ಕರೆಕ್ಟಾಗಿ ನಾವು ಒಂದು ಬೀಟಲ್ಲಿ ಬರೋ ಮಾರ್ಕಿಗೆ ಸೆಲೆಕ್ಟ್ ಮಾಡ್ತಾ ಹೋಗಬೇಕು. ಸೊ ಈಗ ಕೇಳಿಸ್ತಾ ಇದೆ, ಆದರೆ ಇದು ಕರೆಕ್ಟಾಗಿ ಇಲ್ಲಿ ಮಾರ್ಕ್ ಬರುತ್ತೆ ನೋಡಿ. ಈ ಮಾರ್ಕ್ ಈ ಒಂದು ಬಾರ್ ಇದೆ. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ಒಂದು ಬಾರ್ ಇದೆ, 1 to 1 ಬಾರು, ಮತ್ತು ಇಲ್ಲಿ ನೋಡಿ ಟೋಟಲು 4 ಬಾರ್ ಬರುತ್ತೆ. ಇದರಲ್ಲಿ 1 ಬಾರ್, 2 ಬಾರ್, 3 ಬಾರ್, 4 ಬಾರ್, ಇದರಲ್ಲಿ 4 ಬೀಟ್ ಬರುತ್ತೆ. 1 2 3 4 4 ಬೀಟ್ ಬರುತ್ತಲ್ಲ, ಇದರಲ್ಲಿ ಮತ್ತೆ 4 ಪಾರ್ಟ್ಗಳು ಬರುತ್ತೆ. ಅದರಲ್ಲಿ ನಾವೇನು ಮಾಡಬೇಕಂತಂದರೆ ಕರೆಕ್ಟಾಗಿ ಸೆಟ್ ಮಾಡ್ತಾ ಹೋಗಬೇಕು. ಇಲ್ಲಿ ನೋಡಿ, ನಾನು ಲೈನ್ ಅಂತ ಸೆಲೆಕ್ಟ್ ಇದೆ. ಇಲ್ಲಿ ನೀವು ನನ್ ಅಂತ ಇದ್ರೂ ಓಕೆ, ನನ್ ಅಂತ ಇದ್ರೂ ಓಕೆ. ನಾನು ಲೈನನ್ನು ಸೆಲೆಕ್ಟ್ ಮಾಡ್ಕೊಂಡಿನಿ, ಲೈನ್ ಟು ಲೈನ್ ಅಂತ. ಕರೆಕ್ಟಾಗಿ ಸೆಟ್ ಮಾಡೋಣ. ಇಲ್ಲಿ ಎಲ್ಲಿ ಪ್ಲೇ ಆಗುತ್ತೆ, ಇಲ್ಲಿ ಪ್ಲೇ ಆಗುತ್ತೆ. ಇದನ್ನು ಕಟ್ ಈ ಕಡೆ ಡ್ರ್ಯಾಗ್ ಮಾಡಿದ್ರೆ, ಈ ಕಡೆ ಡ್ರ್ಯಾಗ್ ಈ ಕಡೆ ಮಾಡಿದ್ರೆ ಇದು ದೊಡ್ಡದಾಗತ್ತೆ, ಈ ಕಡೆ ಡ್ರ್ಯಾಗ್ ಮಾಡಿದ್ರೆ ಇದು ಚಿಕ್ಕದಾಗತ್ತೆ. ಇಲ್ಲಿಗಿದೆ ಇದು. ಈಗೂ ಮಾಡ್ಬೋದು, ಅಥವಾ ರೈಟ್ ಸೈಡ್ ಇರೋ ಶಿಫ್ಟನ್ನು ಹೋಲ್ಡ್ ಮಾಡಿ ಇಲ್ಲಿ ಮೇಲ್ಗಡೆ ಡ್ರ್ಯಾಗ್ ಮಾಡಿಕೊಂಡ್ರೆ ಕಟ್ ಆಗುತ್ತೆ. ಡಿಲೀಟ್ ಮಾಡಿ. ಈಗ ಕರೆಕ್ಟಾಗಿ ಸೆಟ್ ಮಾಡ್ಕೋಬೇಕು. ಇದನ್ನು ಚಿಕ್ಕ ಮಾಡ್ಕೊಳ್ಳಿ. ಆಯ್ತಲ್ಲ. ಈಗ ಇಲ್ಲಿ ಒಂದು ಕರೆಕ್ಟಾಗಿ ನಾವು ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ಪು ಮಾಡ್ಕೊಂಡಿದ್ದೀವಿ. ಈ ಕಡೆ ಸ್ಟೆಪ್ಪು ಹೆಚ್ಚು ಕಡಿಮೆ ಆಗಿದೆ. ಏನು ಮಾಡೋದು ಅಂತಂದರೆ, ಇದು ನುಡಿಸಿದ್ದನ್ನು ನಾವು ಡಿಲೀಟ್ ಮಾಡೋಣ. ಡಿಲೀಟ್, ಯಾಕಂದರೆ ಹೆಚ್ಚು ಕಡಿಮೆ ಆಗಿದೆ ಅದು, ಮತ್ತೆ ಎಲ್ಲ ಸೆಟ್ಟಿಂಗ್ ಮಾಡ್ಕೊಳ್ಬೇಕಾಗತ್ತಲ್ಲ, ಹಂಗಾಗಿ ಡಿಲೀಟ್ ಮಾಡೋಣ. ಈಗ ಕಂಟ್ರೋಲ್ A, ಕಂಟ್ರೋಲ್ B, ಸೇಮ್ ಟು ಸೇಮ್ ಆಗತ್ತೆ, ನುಡಿಯುತ್ತೆ ಅದು. ಇಲ್ಲಿ ನೋಡಿ,
ಆಯ್ತಲ್ಲ, ಇಲ್ಲಿ ನೋಡಿ, ಇಲ್ಲಿ ಮೊದಲಿನಿಂದ ನೋಡ್ರಿ ಕೇಳೋಣ. ಇಲ್ಲಿ ಒಂದು ಕಡೆ ಇಲ್ಲಿ ಮಧ್ಯದಲ್ಲಿ ಒಂದು ಗ್ಯಾಪ್ ಬರ್ತಾ ಇದೆ. ಎಲ್ಲಿ ಗ್ಯಾಪ್ ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಈ ಎಂಡ್ ಬರುತ್ತಲ್ಲ, ಎಂಡ್ ಪಾರ್ಟ್ ಬಂದಲ್ಲಿ ಸ್ವಲ್ಪ ಗ್ಯಾಪ್ ಅನಿಸ್ತದೆ. ಅಲ್ಲಿ ಗ್ಯಾಪ್ ಅನ್ನಿಸ್ತಿದೆ, ಅಲ್ಲಿ ಒಂದು ಏನಾದರೂ ನಾವು ಮ್ಯಾಚ್ ಮಾಡಬೇಕು, ಅಂದರೆ ಫಿಲ್ ಮಾಡಬೇಕು, ತುಂಬಿದ್ಕೊಂಡು ಹೋದರೆ ಅದು ಚೆನ್ನಾಗಿ ಬರುತ್ತೆ. ಈಗ ನಾನು ನುಡಿಸ್ತೀನಿ ನೋಡಿ, ಬೇರೆ ತಗೊಳ್ತೀನಿ. ಈಗ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ ಏನು ಅಂತ ಹೇಳಿ ನೋಡಿ. ಸ್ವಲ್ಪ ಈಗ ಇಲ್ಲಿ ಏನು ನಾವು ಬೀಟನ್ನು ರೆಡಿ ಮಾಡಿದ್ದೆವೋ ಇಲ್ಲಿ ಒಂದು ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಬರುತ್ತೆ. ತೋರಿಸ್ತೀನಿ ಅದು ಹೆಂಗೆ ಏನು ಅಂತ ಹೇಳಿ. ಸಾರಿ ಇದನ್ನು ಸ್ವಲ್ಪ ಚೆಕ್ ಮಾಡ್ಕೊಳ್ಳೋಣ ಇಲ್ಲಿ, ಆಮೇಲೆ ಇದು ಡಿಲೀಟ್ ಮಾಡೋಣ.
ಬೀಟನ್ನು ಚೆಕ್ ಮಾಡೋಣ ನಾವು. ಬೀಟ್ ಅಂದರೆ ಒಂದು ಜಂಪ್ ಕೊಟ್ಟು ಒಂದು ಸಾಂಗ್ ಪ್ಲೇ ಆಗುತ್ತೆ, ಅದಕ್ಕೆ ಒಂದು ಅದಕ್ಕೆ ನಾವು ಜಂಪ್ ಕೊಟ್ಟು ತೊಗೊಳಕ್ಕೆ ಹೆಂಗೆ ಮಾಡೋದು ಅನ್ನೋದನ್ನು ನಾವು ನೋಡೋಣ. ರಾಯರು ಬಂದರು ಮಾವ la 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 la. ಈಗ ಇದನ್ನು ಇದ್ರ ಜೊತೆ ಇನ್ನೊಂದು ಯಾವುದಾದ್ರೂ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಇದರ ಇನ್ನೂ ಸ್ವಲ್ಪ ಏನಾದರೂ ಆ್ಯಡ್ ಮಾಡೋಣ. ಈಗ ಇದನ್ನೊಂದು ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ಎಂಡಿಂಗ್ ತೋರಿಸುತ್ತೆ ಅದು. ಈಗ ಈ ಇನ್ಸ್ಟ್ರೂಮೆಂಟ್ ಜೊತೆ ಇನ್ನೊಂದು ಯಾವುದಾದ್ರೂ ಇನ್ಸ್ಟ್ರೂಮೆಂಟನ್ನು ನಾವು ಆ್ಯಡ್ ಮಾಡೋಣ, ಅಂದರೆ ನಮಗೆ ಇನ್ನೂ ಚೆನ್ನಾಗಿ ಬರಲಿ ಅಂತ ಹೇಳಿ. ಈಗ ಪ್ಯಾಟ್ರನ್ ಆಯ್ಕೆ ಮಾಡ್ಕೊಳ್ಳೋಣ. ಯಾವುದು ತಗೊಳ್ಳೋಣ? ಸರಿ, ಇನ್ನೊಂದು ಸೈಟ್ರಸ್ದಲ್ಲೇ ಬೇಡ, ರೀಪ್ಲೇಸ್ ಇದರಲ್ಲಿ ಮೋರ್ಫಿನನ್ನು ಆ್ಯಡ್ ಮಾಡ್ತೀನಿ. ಮೋರ್ಫಿನ್ ಆ್ಯಡ್ ಮಾಡಿದ ನಂತರ ಮೋರ್ಫಿನಲ್ಲಿ ಇಲ್ಲಿ ಕ್ಲಿಕ್ ಮಾಡಿ ಸ್ಟ್ರಿಂಗ್ ಇದೆಲ್ಲ ಸ್ಟ್ರಿಂಗ್ ಮಾಡಿ ಕೆಳಗಡೆ ವೈಲಿನ್ ಇದೆ. ಈಗ ಇದನ್ನು ಆಫ್ ಮಾಡೋಣ. ಕಾಪಿ, ಇಲ್ಲಿ ಪೇಸ್ಟ್, ಆಮೇಲೆ ಇದು ಕಂಟ್ರೋಲ್ ಎಲ್ ಮಿಕ್ಸರ್ಗೆ ಆ್ಯಡ್ ಆಯಿತು.
ಇದ್ರದ್ದು ವಾಲ್ಯೂಮನ್ನು ಡೌನ್ ಮಾಡ್ಕೊಳಕ್ಕೆ ಕಂಟ್ರೋಲ್ ಪ್ರೆಸ್ ಮಾಡಿ ಅಲ್ಟನ್ನು ಹೋಲ್ಡ್ ಮಾಡಿ ಆಮೇಲೆ ನೀವು ರಿಂಗನ್ನು ಅಪ್ ಡೌನ್ ಮಾಡ್ಕೊಂಡು ಬಂದರೆ ಸ್ವಲ್ಪ ವಾಲ್ಯೂಮ್ ಕಡಿಮೆ ಆಗೈತೆ. ಓಕೆ ಸ್ನೇಹಿತರೆ, ಇಷ್ಟೊತ್ತು ಒಂದು ಇಂಟ್ರೋ ಮೆಲೋಡಿಯನ್ನು ಯಾವ ರೀತಿ ರೆಡಿ ಮಾಡೋದನ್ನು ಸಂಕ್ಷಿಪ್ತವಾಗಿ ನೋಡಿದ್ದೀವಿ. ಇದಕ್ಕಿಂತನೂ ಅಡ್ವಾನ್ಸ್ ಲೆವೆಲಲ್ಲಿ ನಾವು ಕಲಿಯೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಇನ್ನೂ ಹೆಚ್ಚಿಗೆ ಇದರಲ್ಲಿ ಏನೇನು ಆ್ಯಡ್ ಮಾಡ್ಕೋಬೇಕು, ಆಮೇಲೆ ಸೆಕೆಂಡು ಮ್ಯೂಸಿಕನ್ನು ಯಾವ ರೀತಿ ಕ್ರಿಯೇಟ್ ಮಾಡಬೇಕು, ಎಂಡಿಂಗ್ ಹೆಂಗೆ ಮಾಡಬೇಕು, ಮತ್ತು ಬೀಟದಲ್ಲಿ ಇನ್ನೂ ಏನೇನು ವೇರಿಯೇಷನ್ ಮಾಡಬೇಕು ಇದೆಲ್ಲವೂ ಹೇಳ್ಕೊಡ್ತೀನಿ. ನಾನು ಮಾಡೋ ವಿಡಿಯೋಗಳು ತಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಲಯ ಸಂಗೀತ ಲೋಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಇನ್ನೂ ಅಡ್ವಾನ್ಸ್ ಲೆವೆಲಲ್ಲಿ ಇದಕ್ಕೆ ಏನೇನೆಲ್ಲ ಆ್ಯಡ್ ಮಾಡಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಶುಭವಾಗಲಿ. ನಮಸ್ಕಾರ.